ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇನ್ನು ಅಕೌಂಟ್ ಓಪನ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಬಹುದು. ಹಾಗೆ ಏನಾದ್ರೂ ಸಮಸ್ಯೆಗಳಾದ್ರೆ ಈ ಲಿಂಕ್ ಅಲ್ಲಿ ನಿಮಗೆ ನಂಬರ್ ಕೂಡ ಸಿಗುತ್ತೆ, ಕಾಂಟ್ಯಾಕ್ಟ್ ಮಾಡಬಹುದು, ಫಾರ್ಮ್ ಕೂಡ ಫಿಲ್ ಮಾಡಬಹುದು. ನಮ್ಮ ಟೀಮ್ ಇಂದ ನಿಮಗೆ ಸಹಾಯ ಸಿಗುತ್ತೆ. ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 227 ಪಾಯಿಂಟ್ಸ್ 0.47% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಕ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ. ಅನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ನೆನ್ನೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಡೌ ಜೋನ್ಸ್ ಅಲ್ಲಿ. ಇನ್ನು ನಾಸ್ಡಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ 121 ಪಾಯಿಂಟ್ಸ್ 0.52% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಇಲ್ಲೂ ಕೂಡ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ, ಬಟ್ ವಾಲಟಿಲಿಟಿ ಇದೆ. ಅನಂತರ ಕನ್ಸಾಲಿಡೇಟ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಡೌ ಜೋನ್ಸ್ ಹಾಗೂ ನಾಸ್ಡಾಕ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿನ್ನೆ. ಇನ್ನು FIS DIS ಆಕ್ಟಿವಿಟಿ ನೋಡಿದ್ರೆ ನಿನ್ನೆ FIS ನೋಡಬಹುದು 457 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ. DIS 4058 ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ. ಒಳ್ಳೆ ಪ್ರಮಾಣದ ಬೈಯಿಂಗ್ DIS ಕಡೆಗಿಂದ ಬಂದಿದೆ, ಬಟ್ FIS ಸ್ವಲ್ಪ ಮಟ್ಟಿಗೆ ಸೆಲ್ ಮಾಡಿದ್ದಾರೆ. ಇನ್ನು ಪ್ರೀವಿಯಸ್ 3 ಡೇಸ್ ಅಲ್ಲಿ ಬೈ ಮಾಡಿದ್ರು, ನಿನ್ನೆ ಸ್ವಲ್ಪ ಮಟ್ಟಿಗೆ ಸೆಲ್ ಮಾಡಿದ್ದಾರೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೆದರೆ GPT ಇನ್ಫ್ರಾ ಪ್ರಾಜೆಕ್ಟ್ಸ್ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ 670 ಕೋಟಿ ಪ್ರಾಜೆಕ್ಟ್ ಸಿಗೋ ಬಗ್ಗೆ ಅಪ್ಡೇಟ್ ಬಂದಿದೆ. ಅಂದ್ರೆ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿದೆ, ಅಥವಾ L1 ಬಿಡ್ಡರ್ ಅಂತ ಕರೀತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ 670 ಕೋಟಿ ಆರ್ಡರ್ ಕಂಪನಿಗೆ ಸಿಗುತ್ತೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಅಬ್ಸರ್ವ್ ಮಾಡಬಹುದು GPT ಇನ್ಫ್ರಾದಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಈ ಸುದ್ದಿಗೆ ಅಂತ. ನಂತರ ಸಾತ್ವಿಕ್ ಗ್ರೀನ್ ಎನರ್ಜಿ ಸುದ್ದಿಯಲ್ಲಿರುತ್ತೆ. ನಿನ್ನೆ ಮೊನ್ನೆ ಕೂಡ ಇದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ ಗಳನ್ನ ಕವರ್ ಮಾಡಿದ್ದೆ. ಇವತ್ತು ಕೂಡ ಒಳ್ಳೆ ಸುದ್ದಿ ಬಂದಿದೆ. ಕಂಪನಿಗೆ 486 ಕೋಟಿ EPC ಆರ್ಡರ್ ಸಿಕ್ಕಿದೆ, ಸೋಲಾರ್ ಮಾಡ್ಯೂಲ್ಸ್ ಆರ್ಡರ್. ಈ 486 ಕೋಟಿ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಸಾತ್ವಿಕ್ ಗ್ರೀನ್ ಎನರ್ಜಿಯನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಈ ಸುದ್ದಿಗೆ ಅಂತ. ನಂತರ ಆಂಟನಿ ವೇಸ್ಟ್ ಹ್ಯಾಂಡ್ಲಿಂಗ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ 329 ಕೋಟಿ ಆರ್ಡರ್ ಸಿಕ್ಕಿದೆ. ಥಾಣೆ ಮುನ್ಸಿಪಲ್ ಕಾರ್ಪೊರೇಷನ್ ಇಂದ ಸಿಕ್ಕಿರುವಂತಹ ಆರ್ಡರ್ ಸಾಲಿಡ್ ವೇಸ್ಟ್ ಬರೀ ಪ್ರೊಸೆಸಿಂಗ್ ಪ್ಲಾಂಟ್ ಅನ್ನ ಎಸ್ಟಾಬ್ಲಿಷ್ ಮಾಡುವಂತಹ ಆರ್ಡರ್. ಈ ಸುದ್ದಿ ಕಾರಣಕ್ಕೆ ಆಂಟನಿ ವೇಸ್ಟ್ ಹ್ಯಾಂಡ್ಲಿಂಗ್ ಅನ್ನು ಕೂಡ ವಾಚ್ ಮಾಡಬಹುದು. ಒಳ್ಳೆ ಸುದ್ದಿ. ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಆಂಟನಿ ವೇಸ್ಟ್ ಹ್ಯಾಂಡ್ಲಿಂಗ್ ಅಲ್ಲಿ. ನಂತರ ಸಿಪ್ಲಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಶುಗರ್ ಪೇಷಂಟ್ಸ್ ಗೆ ಓರಲಿ ಬಳಸುವಂತ ಇನ್ಸುಲಿನ್ ಪ್ರಾಡಕ್ಟ್ ಲಾಂಚ್ ಮಾಡಿದೆ. ಅದರಲ್ಲೂ ಓರಲಿ ಇನ್ಹೇಲ್ಡ್ ಇನ್ಸುಲಿನ್, ಮೂಗಿಂದ ತಗೊಳ್ಳುವಂತದ್ದು. ನಿಮ್ಗೆಲ್ರಿಗೂ ಗೊತ್ತಿದೆ, ಇನ್ಸುಲಿನ್ ತಗೊಳ್ಬೇಕು ಅಂತಂದ್ರೆ ಶುಗರ್ ಪೇಷಂಟ್ಸ್ ಸೂಜಿ ಚುಚ್ಕೊಳ್ಬೇಕು, ಇಂಜೆಕ್ಷನ್ ತರ ಅವ್ರು ಅದನ್ನ ಕೊಟ್ಕೊಳ್ಬೇಕು. ಈಗ ಅವರು ಪೌಡರ್ ರೂಪದಲ್ಲಿ ಅದನ್ನ ಲಾಂಚ್ ಮಾಡಿದ್ದಾರೆ. ಈ ಸುದ್ದಿ ಕಾರಣಕ್ಕೆ ಸಿಪ್ಲಾನ್ ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ. ಜೊತೆಗೆ ಇದನ್ನ ನಾವು ಕಾದು ನೋಡ್ಬೇಕಾಗತ್ತೆ, ಯಾಕಂದ್ರೆ ರಿಸಲ್ಟ್ ಹೇಗಿರುತ್ತೆ ಅಂತ. ಇನ್ಸುಲಿನ್ ಡೈರೆಕ್ಟ್ ಆಗಿ ಬ್ಲಡ್ ಗೆ ತಗೊಳ್ತಾ ಇದ್ದಿದ್ದು, ಈಗ ಓರಲಿ ಅಂದ್ರೆ ಮೂಗಿನ ಮೂಲಕ ಆ ಪೌಡರ್ ಅನ್ನ ತಗೊಳ್ಳೋದಂದ್ರೆ ಅದು ರಿಸಲ್ಟ್ ಎಷ್ಟರ ಮಟ್ಟಿಗೆ ಇರುತ್ತೆ ಟೆಸ್ಟ್ ಮಾಡಿರ್ತಾರೆ, ಬಟ್ ಜನಕ್ಕೆ ಅದಕ್ಕೆ ಹೊಂದ್ಕೊಳ್ಳಕ್ಕೆ ಸ್ವಲ್ಪ ಸಮಯ ಬೇಕಾಗಬಹುದು. ವಾಚ್ ಮಾಡಬಹುದು ಸ್ಟಾಕ್ ಅನ್ನ, ಇದರಿಂದ ಏನಾದ್ರು ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಇರುತ್ತಾ ಅಂತ. ನಂತರ ಅಂಬುಜಾ ಸಿಮೆಂಟ್ಸ್ ಲಿಮಿಟೆಡ್ ಫೋಕಸ್ ಅಲ್ಲಿ ಇರುತ್ತೆ. ಅಂಬುಜಾ ಸಿಮೆಂಟ್ಸ್ ನ ಜೊತೆಗೆ ACC ಲಿಮಿಟೆಡ್, ಈ ಎರಡು ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರುತ್ತವೆ. ಕಾರಣ ಎರಡು ಕಂಪನಿಗಳ ಬೋರ್ಡ್ಸ್ ಅಪ್ರೂವಲ್ ಅನ್ನ ಕೊಟ್ಟಿದ್ದಾವೆ. ಏನಂದ್ರೆ ACC ಹಾಗೂ ಓರಿಯೆಂಟ್ ಸಿಮೆಂಟ್ ಅಂತ ಏನಿದೆ, ಆ ಎರಡು ಕಂಪನಿಗಳನ್ನ ಮರ್ಜ್ ಮಾಡ್ಲಿಕ್ಕೆ, ಓರಿಯೆಂಟ್ ಸಿಮೆಂಟ್ ಅನ್ನ ಮರ್ಜ್ ಮಾಡ್ಲಿಕ್ಕೆ ACC ಅಲ್ಲಿ ಈ ಮರ್ಜರ್ ಇಂದ ಕಂಪನಿಯ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಅನ್ನುವಂತ ಡಿಸಿಷನ್ ಅನ್ನ ಹೇಳಿದ್ದಾವೆ. 100 per ton ಅಂದ್ರೆ ₹100 per ton ಮಾರ್ಜಿನ್ ಇಂಪ್ರೂವ್ ಆಗುತ್ತೆ ಅನ್ನುವಂತ ಅಪ್ಡೇಟ್ ಅನ್ನು ಕೂಡ ಕಂಪನಿಗಳು ಕೊಟ್ಟಿದ್ದಾರೆ. ಈ ಡಿಸಿಷನ್ ನ ಕಾರಣಕ್ಕೆ 3 ಕಂಪನಿಗಳು ಫೋಕಸ್ ಇರುತ್ತವೆ. ಅಂಬುಜಾ ಸಿಮೆಂಟ್ಸ್, ಓರಿಯೆಂಟ್ ಸಿಮೆಂಟ್ ಹಾಗೂ ACC ಲಿಮಿಟೆಡ್. ACC ಅಲ್ಲಿ ಓರಿಯೆಂಟ್ ಅನ್ನ ಮರ್ಜ್ ಮಾಡುವಂತದ್ದು. ಈ ಡಿಸಿಷನ್ ಗೆ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ವಾಚ್ ಮಾಡಬಹುದು ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು. ನಂತರ ಲಾಯ್ಡ್ಸ್ ಎಂಟರ್ಪ್ರೈಸಸ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ 2 ಕಂಪನಿಗಳನ್ನ ಲಾಯ್ಡ್ಸ್ ಎಂಟರ್ಪ್ರೈಸಸ್ ಅಲ್ಲಿ ಮರ್ಜ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಲಾಯ್ಡ್ಸ್ ರಿಯಾಲಿಟಿ ಡೆವಲಪರ್ಸ್ ನ ಲಾಯ್ಡ್ಸ್ ಎಂಟರ್ಪ್ರೈಸಸ್ ಅಲ್ಲಿ ಮರ್ಜ್ ಮಾಡ್ಕೊಳ್ಳುವಂತದ್ದು. ಇದರ ಜೊತೆಗೆ ಇಂದ್ರಜಿತ್ ಪ್ರಾಪರ್ಟೀಸ್ ಇದನ್ನು ಕೂಡ ಲಾಯ್ಡ್ಸ್ ಎಂಟರ್ಪ್ರೈಸಸ್ ಅಲ್ಲಿ ಮರ್ಜ್ ಮಾಡುವಂತದ್ದು. ಈ ಪ್ಲಾನ್ ಅನ್ನ ಅನೌನ್ಸ್ ಮಾಡಿದ ಕಂಪನಿಯ ಬೋರ್ಡ್. ಈ ಸುದ್ದಿ ಕಾರಣಕ್ಕೆ ಲಾಯ್ಡ್ಸ್ ಎಂಟರ್ಪ್ರೈಸಸ್ ಅನ್ನು ಕೂಡ ವಾಚ್ ಮಾಡಬಹುದು. ಈ ಮರ್ಜರ್ ಡಿಸಿಷನ್ ಗೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಷನ್ ಮಾಡುತ್ತೆ ಅಂತ. ನಂತರ HCL ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಒಂದು AI ಡೇಟಾ ಅನಲಿಸ್ಟ್ ಸ್ಟಾರ್ಟ್ ಅಪ್ ಅನ್ನ ಅಕ್ವೈರ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ವಾಬಿ ಅನ್ನುವಂತ ಒಂದು ಸ್ಟಾರ್ಟ್ ಅಪ್ ಅನ್ನ €4.5 ಮಿಲಿಯನ್ ಗೆ ಅಕ್ವೈರ್ ಮಾಡ್ತಾ ಇದೆ. ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. HCL ಟೆಕ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು. ಈ ಡಿಸಿಷನ್ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸ್ಟಾಕ್ ಅಲ್ಲಿ ಅಂತ.
ನಂತರ ಸಾಂಗ್ವಿ ಮೂವರ್ಸ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಯ ಸಬ್ಸಿಡಿಯರಿ, ಅದರಲ್ಲೂ ರಿನ್ಯೂವಬಲ್ ಎನರ್ಜಿ ಸಬ್ಸಿಡಿಯರಿ ಆಗಿರುವಂತಹ ಸಾಂಗ್ರೀನ್ ಫ್ಯೂಚರ್ ರಿನ್ಯೂವಬಲ್ಸ್ ಗೆ 428 ಕೋಟಿ ಆರ್ಡರ್ ಸಿಕ್ಕಿದೆ ಇಂಡಿಪೆಂಡೆಂಟ್ ಪವರ್ ಪ್ರೊಡ್ಯೂಸರ್ಸ್ ಇಂದ. ಈ 428 ಕೋಟಿ ಆರ್ಡರ್ ನ ಕಾರಣಕ್ಕೆ ಸಾಂಗ್ವಿ ಮೂವರ್ಸ್ ಫೋಕಸ್ ಅಲ್ಲಿರುತ್ತೆ. ಸಾಂಗ್ವಿ ಮೂವರ್ಸ್ ನ ಸಬ್ಸಿಡಿಯರಿ, ಅದರಲ್ಲೂ ಗ್ರೀನ್ ಎನರ್ಜಿಯಲ್ಲಿ ಕೆಲಸ ಮಾಡುವಂತಹ ಸಬ್ಸಿಡಿಯರಿ, ಅದಕ್ಕೆ ಸಿಕ್ಕಿರುವಂತದ್ದು 428 ಕೋಟಿ ಆರ್ಡರ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಅನ್ನ ವಾಚ್ ಮಾಡಬಹುದು. ಯಾಕಂದ್ರೆ ಸಬ್ಸಿಡಿಯರಿ ಲಿಸ್ಟ್ ಆಗಿಲ್ಲ, ಸಾಂಗ್ವಿ ಮೂವರ್ಸ್ ಲಿಸ್ಟ್ ಆಗಿದೆ. ಹೋಗಿ ವಾಚ್ ಮಾಡಬಹುದು ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಈ ಸುದ್ದಿಗೆ ಅಂತ. ಒಳ್ಳೆ ಸುದ್ದಿ, ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನಂತರ ಪ್ರೆಸ್ಟೀಜ್ ಎಸ್ಟೇಟ್ಸ್ ಪ್ರಾಜೆಕ್ಟ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಚೆನ್ನೈಯಲ್ಲಿ 25 ಎಕರೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದೆ. ಸುಮಾರು 5,000 ಕೋಟಿ ರೆವಿನ್ಯೂ ಪೊಟೆನ್ಶಿಯಲ್ ಇರುವಂತಹ ಅಕ್ವಿಸಿಷನ್ ಅಂತ ಹೇಳಲಾಗ್ತಿದೆ. ಈ ಸುದ್ದಿ ಕಾರಣಕ್ಕೆ ಪ್ರೆಸ್ಟೀಜ್ ಎಸ್ಟೇಟ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ಚೆನ್ನೈಯಲ್ಲಿ ಅಕ್ವೈರ್ ಮಾಡಿರುವಂತದ್ದು ಲ್ಯಾಂಡ್ ಅನ್ನ. ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ವಾಚ್ ಮಾಡಬಹುದು ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು. ನಂತರ ಬಿಲಿಯನ್ ಬ್ರೈನ್ಸ್ ಗ್ಯಾರೇಜ್ ವೆಂಚರ್ಸ್ ಅಥವಾ ಗ್ರೋ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಲೈಟ್ ಗ್ರೋ ಅನ್ನುವಂತ ಒಂದು ವೆಬ್ ಬೇಸ್ಡ್ ಎಮರ್ಜೆನ್ಸಿ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡಿದೆ. ಅಂದ್ರೆ ಇನ್ ಕೇಸ್ ಏನಾದ್ರು ಗ್ರೋ ಅಪ್ಲಿಕೇಶನ್ ಅಲ್ಲಿ ಸಮಸ್ಯೆಗಳಾದ್ರೆ ಇಮಿಡಿಯೇಟ್ಲಿ ವೆಬ್ ಬೇಸ್ಡ್ ಪ್ಲಾಟ್ಫಾರ್ಮ್ ನ ಮೂಲಕ ಟ್ರೇಡಿಂಗ್ ಅನ್ನ ಕಂಟಿನ್ಯೂ ಮಾಡಕ್ಕೆ ಅವಕಾಶ ಸಿಗುವಂತ ಒಂದು ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡಿದೆ. ಅಂದ್ರೆ ಏನಾದ್ರು ಆಪ್ ನಲ್ಲಿ ಸಮಸ್ಯೆ ಆದ್ರೆ ವೆಬ್ ಬೇಸ್ಡ್ ಸರ್ವಿಸ್ ಅನ್ನ ಬಳಸಲಿಕ್ಕೆ ಸಾಧ್ಯ ಆಗುತ್ತೆ. ಟ್ರೇಡಿಂಗ್ ಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರಲಿ ಅಂತ ಈ ರೀತಿಯ ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಬಿಲಿಯನ್ ಬ್ರೈನ್ಸ್ ಗ್ಯಾರೇಜ್ ಅಥವಾ ಗ್ರೋನು ಕೂಡ ವಾಚ್ ಮಾಡಬಹುದು. ಮಾರ್ಕೆಟ್ ಅಲ್ಲಿ ಏನಾದ್ರು ರಿಯಾಕ್ಷನ್ ಬರುತ್ತಾ ಈ ಸುದ್ದಿಗೆ ಅಂತ. ನಂತರ HFCL ಲಿಮಿಟೆಡ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಇವತ್ತಿಂದ QIP ಲಾಂಚ್ ಮಾಡಿದೆ. ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ ನ ಮೂಲಕ ಸ್ಟೇಕ್ ಅನ್ನು ಮಾರಾಟ ಮಾಡ್ತಾ ಇದೆ. ಫ್ಲೋರ್ ಪ್ರೈಸ್ 65.84 ಇದೆ. ಈ ಸ್ಟಾಕ್ ಅನ್ನು ಕೂಡ ವಾಚ್ ಮಾಡಬಹುದು. QIP ಗೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ, ಜೊತೆಗೆ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ವಾಚ್ ಮಾಡಬಹುದು ಇವತ್ತು. ಆಕ್ಚುಲಿ ನಿನ್ನೆಯ ಕ್ಲೋಸಿಂಗ್ ಪ್ರೈಸ್ ಏನಿದೆ ಅದಕ್ಕಿಂತ ಮೇಲೆ ಇದೆ QIP ಪ್ರೈಸ್. ಹಾಗಾಗಿ ಪಾಸಿಟಿವ್ ರಿಯಾಕ್ಷನ್ ಬಂದ್ರು ಬರ್ಬೋದು. ಬಟ್ ಇವೆಲ್ಲ ಪಾಸಿಬಿಲಿಟೀಸ್ ಅಷ್ಟೇ, ವಾಚ್ ಮಾಡಬಹುದು HFCL ಅನ್ನ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಅಂತ. ನಂತರ ಬೆಲ್ ರೈಸ್ ಇಂಡಸ್ಟ್ರೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಪ್ರಮೋಟರ್ ಗ್ರೂಪ್ ಸುಮಾರು 900 ಕೋಟಿ ಮೊತ್ತದ ಸ್ಟೇಕ್ ಅನ್ನ ಬ್ಲಾಕ್ ಡೀಲ್ ನ ಮೂಲಕ ಮಾರಾಟ ಮಾಡಬಹುದು ಅನ್ನುವಂತ ಸುದ್ದಿ ಬಂದಿದೆ. ಈ ಪ್ರಮೋಟರ್ ಗ್ರೂಪ್ ಸ್ಟೇಕ್ ಸೇಲ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ, ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಅಂತ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ KSH ಇಂಟರ್ನ್ಯಾಷನಲ್ IPO ದ ಲಿಸ್ಟಿಂಗ್ ಇದೆ ಇವತ್ತು. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು, ಇಲ್ವೇ ಇಲ್ಲ. ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇಶ್ಯೂ ಪ್ರೈಸ್ ಬಂದು 384, ಬಟ್ ಇಲ್ಲಿ ಟ್ರೇಡ್ ಆಗ್ತಿರೋದು ನೋಡಬಹುದು 382, ಅಂದ್ರೆ ₹2 ಡಿಸ್ಕೌಂಟ್ ಅಲ್ಲಿ ಟ್ರೇಡ್ ಆಗ್ತಿದೆ. ಯಾವ ರೀತಿ ಲಿಸ್ಟಿಂಗ್ ಆಗುತ್ತೆ ಅನ್ನೋದನ್ನ ವಾಚ್ ಮಾಡಬಹುದು. ಅನ್ಯೂಜುವಲಿ ಇದೆ ಕಾರಣಕ್ಕೆ ಹೇಳೋದು. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಟ್ಲೀಸ್ಟ್ 25-30% ಇದ್ದಾಗ ಸ್ವಲ್ಪ ಕಡಿಮೆ ಆದ್ರೂ ಅಟ್ಲೀಸ್ಟ್ 10-15% ಆದ್ರೂ ಲಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ತುಂಬಾ ಕಡಿಮೆ ಇದ್ದಾಗ 50% ಇದ್ದಾಗ ಅಂತ ಪ್ರಾಬಬಿಲಿಟಿ ಕಡಿಮೆನೇ ಇರುತ್ತೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಅಪ್ಲೈ ಮಾಡಬೇಕಾಗುತ್ತೆ ಅನ್ನೋದು ಇದಕ್ಕೆನ. ಜೊತೆಗೆ ಇದಕ್ಕೆ ಅಪ್ಲೈ ಮಾಡಿರೋ ಎಲ್ರಿಗೂ ಕೂಡ ಅಲರ್ಟ್ ಆಗಿರುತ್ತೆ, ಯಾಕಂದ್ರೆ ತುಂಬಾ ಕಡಿಮೆ ಅಪ್ಲಿಕೇಶನ್ ಬಂದಿತ್ತು. ಮೇ ಬಿ ಡಿಸ್ಕೌಂಟ್ ಅಲ್ಲಿ ಲಿಸ್ಟ್ ಆದ್ರೂ ಆಗ್ಬಹುದು, ಬಟ್ ಗೊತ್ತಿಲ್ಲ. ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿದ್ದಾಗ ಕೆಲವು ಸಲ ಎಂತ IPO ಕೂಡ ಒಳ್ಳೆ ಲಿಸ್ಟ್ ಆಗ್ತವೆ. ಅದನ್ನು ನಾವು ಈ ಹಿಂದೆ ಕೂಡ ನೋಡಿದ್ವಿ. ಇನ್ ಕೇಸ್ ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿಲ್ಲ ಅಂದ್ರೆ ಒಳ್ಳೆ IPOಗಳು ಕೂಡ, ಅಂದ್ರೆ ಒಳ್ಳೆ ಕಂಪನಿಗಳು ಕೂಡ ಡಿಸ್ಕೌಂಟ್ ಅಲ್ಲಿ ಲಿಸ್ಟ್ ಆಗ್ತವೆ. ಮಾರ್ಕೆಟ್ ಕಂಡೀಷನ್ ನಿನ್ನೆ ಚೆನ್ನಾಗಿತ್ತು, ಇವತ್ತು ಕೂಡ ಚೆನ್ನಾಗಿರುವಂತಹ ಲಕ್ಷಣಗಳೇ ಇದೆ. ಹಾಗಾಗಿ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಲಿಸ್ಟಿಂಗ್ ಅಂತ. ಅಟ್ಲೀಸ್ಟ್ ಆರ್ಟಿಸ್ಟ್ ಆಗಿ ಲಿಸ್ಟ್ ಆದ್ರೂ ಕೂಡ ಇನ್ವೆಸ್ಟರ್ಸ್ ಗೆ ಲಾಸ್ ಆಗೋದಿಲ್ಲ. ನೋಡೋಣ. ಇನ್ನು ಗುಜರಾತ್ ಕಿಡ್ನಿ IPO ಇವತ್ತು ಓಪನ್ ಇರುತ್ತೆ, ನಾಳೆ ಕೂಡ ಓಪನ್ ಇರುತ್ತೆ. ನಾಳೆ ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ಗೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಆಸ್ ಆಫ್ ನೋ 3.5% ಪ್ರೀಮಿಯಂ ಇದೆ ಅಷ್ಟೇ. ಇಲ್ಲೂ ಕೂಡ ಅಂತ ಅಟ್ರಾಕ್ಟಿವ್ ಪ್ರೀಮಿಯಂ ಇಲ್ಲ, ಬಟ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಏನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನೋ ನೋಡಬಹುದು. 50 ಪಾಯಿಂಟ್ಸ್ 0.19% ಪಾಸಿಟಿವ್ ಅಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಿದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳನ್ನು ನೋಡಿದ್ರೆ ಏಷ್ಯನ್ ಮಾರ್ಕೆಟ್ ಗಳು ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸ್ಟ್ರೈಟ್ ಟೈಮ್ಸ್ ಮಾತ್ರ ಸ್ವಲ್ಪ ನೆಗೆಟಿವ್ ಇದೆ, ಬಟ್ ಅದು 0.01%. ಓವರ್ ಆಲ್ ಟ್ರೆಂಡ್ ಪಾಸಿಟಿವ್ ಇದೆ. ಬಿಗ್ ಪಾಸಿಟಿವ್ ರಿಯಾಕ್ಷನ್ ಏನಲ್ಲ ನೋಡಬಹುದು. 0.19, 0.16, 0.3, 0.48, 0.45, 0.42, 0.16 ಈ ರೀತಿ, ಅಂದ್ರೆ ಬಿಲೋ 0.5% ಪಾಸಿಟಿವ್ ಅಲ್ಲಿ ಏಷ್ಯನ್ ಮಾರ್ಕೆಟ್ಸ್ ಟ್ರೇಡ್ ಆಗ್ತಿದೆ. ಬಟ್ ಟ್ರೆಂಡ್ ಪಾಸಿಟಿವ್ ಇದೆ, ಅದನ್ನ ನಾವು ಹೇಳ್ಬೋದು. ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ನೋಡಿದ್ರೆ ಇಲ್ಲೂ ಕೂಡ 80 ಪಾಯಿಂಟ್ಸ್ 0.16% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಕಾಣ್ತಾ ಇದೆ. ಓವರ್ ಆಲ್ ಟ್ರೆಂಡ್ ಸದ್ಯದ ಮಟ್ಟಿಗೆ ಪಾಸಿಟಿವ್ ಇದೆ. ಗ್ಯಾಪ್ ಓಪನಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಕಾದು ನೋಡಬೇಕಾಗುತ್ತೆ. ಇನ್ನು ಬ್ರೆಂಟ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಇದೆ. 62 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ನಿನ್ನೆ ಸ್ವಲ್ಪ ಅಪ್ ಆಗಿದೆ. ಗೋಲ್ಡ್ ಇವತ್ತು ಕೂಡ ನಿಯರ್ಲಿ 1% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಇಂಡಿಕೇಶನ್ ಪಾಸಿಟಿವ್ ಇದೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗೇರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಓಪನ್ ಮಾಡ್ಕೊಳ್ಬಹುದು. ಏನಾದರೂ ಸಮಸ್ಯೆಗಳಾದ್ರೆ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಸರಿಗೇರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.